ಸಿದ್ದರಾಮಯ್ಯ ಹೇಳಿದ್ದು ಸತ್ಯ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇನ್ನೊಂದು ಕಡೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ ಅನ್ನೋ ಸುದ್ದಿ ಬಗ್ಗೆ ಡಿ.ಕೆ. ಶಿವಕುಮಾರ್ ಹಾಗೆ ನಾಗೇಂದ್ರ ಅವರ ಒಂದಷ್ಟು ಹೇಳಿಕೆಗಳು ಹೊರಬಿದ್ದಿದೆ. ಇನ್ನೊಂದಷ್ಟು ಕಡೆ ನೇಪಾಳದಲ್ಲಿ ರಣಭೀಕರ ಪ್ರವಾಹ, ನೂರಾರು ಜನ ಕಾಣಿಯಾಗಿದ್ದಾರೆ. ರಕ್ಕಸವಾಗಿ ಹರಿದಂತ ನದಿ ಹಲವರನ್ನ ಕೊಚ್ಚಿಕೊಂಡು ಹೋಗಿದೆ. ರಾಜ್ಯ, ದೇಶ, ವಿದೇಶದ ಪ್ರಮುಖ 10 ಸುದ್ದಿಗಳನ್ನ ನೋಡುವಂತ ಸಮಯ. ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಅದಕ್ಕಿಂತ ಮುಂಚಿತವಾಗಿ ನೀವು ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನೇಪಾಳದಲ್ಲಿ ರಣಭೀಕರ ಪ್ರವಾಹಕ್ಕೆ ನೂರಾರು ಜನ ನಾಪತ್ತೆಯಾಗಿದ್ದಾರೆ. ನೇಪಾಳದ ಒಟಿಕೋಶಿ ನದಿಯಲ್ಲಿ ಉಂಟಾದ ಭೀಕರ ಹಠಾತ್ ಪ್ರವಾಹಕ್ಕೆ ಕನಿಷ್ಠ 100ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಅದಲ್ಲದೆ ನೂರಾರು ಜನ ನಾಪತ್ತೆಯಾಗಿದ್ದಾರೆ. ನೂರಾರು ಕಟ್ಟಡಗಳು ನದಿಯಲ್ಲಿ ಕೊಚ್ಚಿ ಹೋಗಿವೆ. 41 ಭದ್ರತಾ ಸಿಬ್ಬಂದಿ ಪೈಕಿ 32 ಮಂದಿ ನೇಪಾಳ ಪೊಲೀಸರು ಹಾಗೂ 9 ಮಂದಿ ಸಶಸ್ತ್ರ ಪಡೆ ಸಿಬ್ಬಂದಿ ಕೂಡ ಇದ್ರು. ಜೊತೆಗೆ 16 ಬಸ್ಗಳು ಸಹ ನದಿಯಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳು ಎಲ್ಲರನ್ನು ಕೂಡ ದಿಗ್ಭ್ರಮೆಗೊಳಿಸಿರ್ತಕ್ಕಂಥದ್ದು. ರಸುವಾ ಜಿಲ್ಲೆಯಲ್ಲಿ ಪ್ರವಾಹದ ಅಬ್ಬರಕ್ಕೆ ಇಡೀ ಗ್ರಾಮವೇ ಕೊಚ್ಕೊಂಡು ಹೋಗಿದ್ದು ಸುಮಾರು 1000ಕ್ಕೂ ಹೆಚ್ಚು ಜನ ಅಲ್ಲಿ ನಾಪತ್ತೆ ಆಗಿರ್ತಕ್ಕಂಥ ಶಂಕೆ ವ್ಯಕ್ತವಾಗಿದೆ. ಸಯಾಪ್ರು, ಬೆಸಿ ಮತ್ತು ತಿಮುರೆ ಪರ್ವತ ಪ್ರದೇಶಗಳಲ್ಲಿ ಹಳ್ಳಿಗಳು ಹಾಗೂ ಹಲವು ಯೋಜನೆಗಳ ಕಾಮಗಾರಿ ಸ್ಥಳಗಳು ನೀರಿನ ರಭಸಕ್ಕೆ ಸಂಪೂರ್ಣ ನಾಶವಾಗಿದೆ. ಇಂದು ಬೆಳಗ್ಗೆ 9 ಗಂಟೆಗೆ ದುರಂತ ಸಂಭವಿಸಿದ್ದು. ನದಿ ದಂಡೆಯ ನಿವಾಸಿಗಳಿಗೆ ತಕ್ಷಣವೇ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸ್ಥಳೀಯ ಆಡಳಿತ ಎಚ್ಚರಿಕೆ ಕೊಟ್ಟಿತ್ತು. ಪ್ರಸ್ತುತ ಸ್ಥಳಕ್ಕೆ ಧಾವಿಸಿರ್ತಕ್ಕಂಥ ರಕ್ಷಣಾ ತಂಡಗಳು ಯುದ್ಧೋಪಾದಿಯಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆಸಿವೆ. ದುರಂತದ ಬೆನ್ನಲ್ಲೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನೇಪಾಳದ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ದೂರವಾಣಿ ಕರೆ ಮಾಡಿ ಸಂತಾಪ ಸೂಚಿಸಿದ್ದು, ಭಾರತವು ಎಲ್ಲಾ ರೀತಿಯ ಮಾನವೀಯ ನೆರವು ನೀಡಲು ಸಂಪೂರ್ಣ ಸಿದ್ಧವಾಗಿದೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದೆಡೆ ನಾಪತ್ತೆಯಾದ ಭಾರತೀಯ ಸುರಕ್ಷತೆ ಮತ್ತು ಶೋಧಕ್ಕಾಗಿ ನೇಪಾಳ ಪ್ರವಾಸೋದ್ಯಮ ಮಂಡಳಿ ಹಾಗೂ ರಕ್ಷಣಾ ಪಡೆಗಳು ಯುದ್ಧೋಪಾದಿಯಲ್ಲಿ ಕಾರ್ಯಾಚರಣೆಯನ್ನ ಮುಂದುವರೆಸಿವೆ. ಡಿ.ಕೆ. ಶಿವಕುಮಾರ್ಗೂ ಮುನ್ನವೇ ದೆಹಲಿಗೆ ಹಾರಿದ ಸಚಿವ ಸತೀಶ್ ಜಾರಕಿಹೊಳಿ. ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿರುವ ಬೆನ್ನಲ್ಲೇ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಭೇಟಿ ಕುತೂಹಲ ಮೂಡಿಸಿದೆ. ಸಚಿವ ಬಿ. ನಾಗೇಂದ್ರ ಅವರು ರಾಜೀನಾಮೆ ನೀಡುವ ಸಾಧ್ಯತೆ ಕುರಿತು ಚರ್ಚೆಗಳು ನಡೆಯುತ್ತಿರುವ ನಡುವೆಯೇ ಸತೀಶ್ ಜಾರಕಿಹೊಳಿ ಅವರು ಇಂದು ಸಂಜೆ 5 ಗಂಟೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದೆಹಲಿಗೆ ತೆರಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಈ ದಿಢೀರ್ ದೆಹಲಿ ಪ್ರವಾಸ ಹಲವು ರಾಜಕೀಯ ಲೆಕ್ಕಾಚಾರಗಳಿಗೆ ಕಾರಣವಾಗಿದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಸಂದರ್ಭದಲ್ಲಿ ರಾಜ್ಯದ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು, ಸಚಿವ ಸಂಪುಟ ಪುನರ್ರಚನೆ ಹಾಗೂ ಹೆಚ್ಚುವರಿ ಸ್ಥಾನದ ಬೇಡಿಕೆ ಕುರಿತು ಚರ್ಚಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಾಳೆ ದೆಹಲಿಗೆ ತೆರಳಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಸಂಪುಟದಲ್ಲಿ ಖಾಲಿ ಇರುವ ಸ್ಥಾನಕ್ಕೆ ನೇಮಕ, ಸಚಿವರ ಬದಲಾವಣೆ ಹಾಗೂ ನಿಗಮ ಮಂಡಳಿಗಳ ನೇಮಕಾತಿ ಸೇರಿದಂತೆ ಹಲವು ವಿಚಾರಗಳು ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಇನ್ನು ನಾಗೇಂದ್ರ ರಾಜೀನಾಮೆ ನೀಡಿದ್ರೆ ಅವರ ಸ್ಥಾನವನ್ನ ವಾಲ್ಮೀಕಿ ಸಮುದಾಯದ ನಾಯಕ ಅಥವಾ ಕಂಪ್ಲಿ ಶಾಸಕ ಗಣೇಶ್ ಅವರಿಗೆ ನೀಡಬೇಕು ಎಂಬ ಬೇಡಿಕೆಯನ್ನ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸುವ ಸಾಧ್ಯತೆಯೂ ಇದೆ ಎನ್ನಲಾಗ್ತಾ ಇದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ಭೇಟಿಗಳು ರಾಜ್ಯ ಕಾಂಗ್ರೆಸ್ ಅಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರಾಜಕೀಯ ತಿರುವಿಗೆ ಕಾರಣವಾಗುತ್ತೆ ಎಂಬುದು ಇದೀಗ ಭಾರಿ ಕುತೂಹಲವನ್ನ ಮೂಡಿಸಿದೆ. ನಾಗೇಂದ್ರ ರಾಜೀನಾಮೆ ಗೊಂದಲಕ್ಕೆ ತೆರೆ ಬಿತ್ತ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಬಿ. ನಾಗೇಂದ್ರ ಅವರ ರಾಜೀನಾಮೆ ವಿಚಾರ ಇದೀಗ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಒಂದು ಕಡೆ ನಾಗೇಂದ್ರ ಅವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ದೂರವಾಣಿ ಕರೆ ಮಾಡಿ ರಾಜೀನಾಮೆ ನೀಡುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಎಂಬ ಸುದ್ದಿ ಹರಿದಾಡಿತ್ತು. ಆದರೆ ಮತ್ತೊಂದೆಡೆ ಈ ವರದಿಗಳನ್ನ ಸಚಿವ ನಾಗೇಂದ್ರ ಅವರೇ ಸ್ಪಷ್ಟವಾಗಿ ಅಲ್ಲಗಳೆದಿದ್ದಾರೆ. ಮಾಧ್ಯಮಗಳಿಗೆ ನೀಡಿರ್ತಕ್ಕಂಥ ಪತ್ರಿಕಾ ಪ್ರಕಟಣೆಯಲ್ಲಿ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಹರಿದಾಡ್ತಿರ್ತಕ್ಕಂಥ ವರದಿಗಳು ಸತ್ಯಕ್ಕೆ ದೂರವಾಗಿವೆ. ಮುಖ್ಯಮಂತ್ರಿ ಕಚೇರಿಯಿಂದ ನನಗೆ ಯಾವುದೇ ಕರೆ ಬಂದಿಲ್ಲ, ರಾಜೀನಾಮೆ ಕುರಿತು ಸಿಎಂ ನನ್ನೊಂದಿಗೆ ಯಾವುದೇ ಮಾತುಕತೆ ನಡೆಸಿಲ್ಲ ಅಂತ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನ ಮಂಡಲದಲ್ಲಿ ತೀವ್ರ ಪ್ರತಿಭಟನೆ ನಡೆಸಿದ್ವು. ವಾಲ್ಮೀಕಿ ನಿಗಮದ ಪ್ರಕರಣವನ್ನ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಬಿಜೆಪಿ ಇದೇ ಸೆಪ್ಟೆಂಬರ್ 1ರಿಂದ ರಾಯಚೂರಿನ ಲಿಂಗಸೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಸಲು ನಿರ್ಧರಿಸಿದೆ. ಇದರ ನಡುವೆ ನಾಗೇಂದ್ರ ಅವರು ಸಿಎಂಗೆ ಕರೆ ಮಾಡಿ ನನ್ನಿಂದ ಪಕ್ಷಕ್ಕೆ ಹಾಗೂ ಸರ್ಕಾರಕ್ಕೆ ಮುಜುಗರವಾಗುವುದು ಬೇಡ, ರಾಜೀನಾಮೆ ಪಡೆಯುವ ವಿಚಾರ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿರೋದಾಗಿ ವರದಿಯಾಗಿತ್ತು. ಈ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳೋದಾಗಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ ಎನ್ನಲಾಗಿತ್ತು. ಆದ್ರೆ ಇದೀಗ ನಾಗೇಂದ್ರ ಅವರ ಅಧಿಕೃತ ಸ್ಪಷ್ಟನೆ ರಾಜೀನಾಮೆ ಕುರಿತ ಎಲ್ಲಾ ಊಹಾಪೋಹಗಳಿಗೆ ಹೊಸ ತಿರುವು ಕೊಟ್ಟಿದೆ. ನಿಜಕ್ಕೂ ರಾಜೀನಾಮೆ ವಿಚಾರದಲ್ಲಿ ಒಳಗಡೆ ಏನಾಗಿದೆ ಎಂಬುದು ಮುಂದಿನ ಹೈಕಮಾಂಡ್ ಚರ್ಚೆಯ ಬಳಿಕವಷ್ಟೇ ಸ್ಪಷ್ಟವಾಗಬೇಕಿದೆ. ಗೊತ್ತಿಲ್ಲ, ಯಾಕಂದ್ರೆ ಅವ್ರ ಪಾದಯಾತ್ರೆ ಮಾಡಿದಾಗ ಸರ್ಕಾರ ಮೇಲೆ ಪ್ರೆಷರ್ ಆಗುತ್ತೆ, ಮತ್ತೆ ಇವರೇನೋ ಸಾಧನೆ ಏನ್ ಮಾಡ್ಲಿಲ್ಲ, ಇರೋದು ಆರೋಪಗಳು, ಹಾಗಾಗಿ ತೆಗಿಬೇಕು ಅನ್ನೋ ಒತ್ತಡ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಚರ್ಚೆಗಳಿದೆ. ಆದ್ರೆ ನಾನ್ ಹೇಳಿಲ್ಲ, ನಂದು ಆತರ ಇಲ್ಲ ಅಂತ ನಾಗೇಂದ್ರ ಹೇಳ್ತಾವ್ರೆ. ನೋಡ್ಬೇಕೇನಾಗುತ್ತೆ ಅಂತ. ದೊಡ್ಡ ಮೀನು ತಿಮಿಂಗಲಗಳಿವೆ, ವಿಜೇಂದ್ರ ಸ್ಫೋಟಕ ಆರೋಪ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಕಾವು ಹೆಚ್ಚಿಸಿದೆ. ಸಚಿವ ಬಿ. ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಸೆಪ್ಟೆಂಬರ್ 1ರಿಂದ ರಾಯಚೂರಿನ ಲಿಂಗಸ್ಗೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಸಲು ಸಜ್ಜಾಗಿದೆ. ಆದ್ರೆ ನಾಗೇಂದ್ರ ಅವರು ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಎಂಬ ಚರ್ಚೆ ಬೆನ್ನಲ್ಲೇ
ರಾಜೀನಾಮೆ ನೀಡಿದ್ರೆ ಪಾದಯಾತ್ರೆ ಮುಂದುವರಿಯುತ್ತದೆಯೇ ಎಂಬ ಪ್ರಶ್ನೆ ಎದುರಾಗಿದೆ. ಈ ಕುರಿತು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ನಾಗೇಂದ್ರ ಅವರು ಯಾವಾಗ ರಾಜೀನಾಮೆ ನೀಡ್ತಾರೆ ಎಂಬುದು ತಮಗೆ ಗೊತ್ತಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಪ್ರಮುಖ ಆರೋಪಿಯಾಗಿದ್ದು ಇಡಿ ಚಾರ್ಜ್ ಶೀಟ್ ನಲ್ಲೂ ಅವರ ಹೆಸರು ಉಲ್ಲೇಖವಾಗಿದೆ. ಜೊತೆಗೆ ಅಧಿಕಾರಿ ಚಂದ್ರಶೇಖರ್ ಅವರ ಡೆತ್ ನೋಟ್ ನಲ್ಲೂ ನಾಗೇಂದ್ರ ಅವರ ಹೆಸರು ಪ್ರಸ್ತಾಪವಾಗಿದೆ ಅಂತ ವಿಜೇಂದ್ರ ಆರೋಪ ಮಾಡಿದ್ರು. ನಾಗೇಂದ್ರ ನಿರಪರಾಧಿ ಎಂದು ಸಾಬೀತಾದ್ರೆ ಅವರನ್ನ ಮುಖ್ಯಮಂತ್ರಿಯನ್ನಾಗಿಯೂ ಮಾಡಿಕೊಳ್ಳಲಿ. ಆದ್ರೆ ನಾಗೇಂದ್ರ ಈ ಪ್ರಕರಣದಲ್ಲಿ ಸಣ್ಣ ಮೀನು ಮಾತ್ರ. ಇದರ ಹಿಂದೆ ದೊಡ್ಡ ಮೀನುಗಳು, ತಿಮಿಂಗಿಲಗಳಿವೆ. ಅವರೆಲ್ಲರನ್ನೂ ಬಯಲಿಗೆಳಿದ್ದೇವೆ. ದಲಿತರ ಅಭಿವೃದ್ಧಿಗೆ ಮೀಸಲಾದ 187 ಕೋಟಿ ದುರುಪಯೋಗವಾಗಿದೆ ಅಂತ ಆರೋಪಿಸಿದ ಅವರು ಹಣವನ್ನ ವಾಪಸ್ ಪಡೆದು ದಲಿತ ಸಮುದಾಯದ ಅಭಿವೃದ್ಧಿಗೆ ಬಳಸಬೇಕು ಎಂದು ಆಗ್ರಹ ಮಾಡಿದ್ರು. ಸದನದಲ್ಲಿ ಹೋರಾಟ ನಡೆಸಿದ ಬಿಜೆಪಿ ಜೆಡಿಎಸ್ ನಾಯಕರನ್ನ ಗೂಂಡಾಗಳೆಂದು ಕರೆಯುವುದು ಸರಿಯೇ ಅಂತ ಪ್ರಶ್ನೆ ಮಾಡಿದಂತ ವಿಜೇಂದ್ರ, ದಲಿತರಿಗೆ ನ್ಯಾಯ ಸಿಗುವವರೆಗೆ ಬಿಜೆಪಿ ಹೋರಾಟ ಮುಂದುವರಿಸಲಿದೆ ಅಂತ ಸ್ಪಷ್ಟಪಡಿಸಿದ್ರು. ನಾಗೇಂದ್ರ ನಾನು ದಲಿತ ಆಗಿರೋದಕ್ಕೆ ಹಿಂಗ್ ಮಾಡ್ತಾವ್ರೆ ಅಂತ ಒಂದು ಆರೋಪ ಮಾಡಿದ್ರು. ಆದ್ರೆ ಅದೇ ದಲಿತರ ಹಣವನ್ನ ತಿಂದಿದಿರಲ್ಲ, ಕೊಡಿ ನೀವು ರಾಜೀನಾಮೆನ, ಆಮೇಲೆ ಬೇಕಾದ್ರೆ ನೀವು ಕ್ಲೀನ್ ಚೀಟ್ ತಗೊಂಡು ಬಂದ್ರೆ CMR ಆಗ್ಲಿ ಅನ್ನೋದು ವಿಜೇಂದ್ರ ಅವ್ರ ಹೇಳಿಕೆ. ರಾಜೀನಾಮೆ ಕೊಟ್ಟ ಮೇಲೆ ಲೆಕ್ಕಾಚಾರ ಏನು ಅಂತ ನೋಡ್ಬೇಕು. ಬಟ್ ಅವ್ರಿಗಿಂತ ಯೋಗ್ಯರಿದ್ರು. NY ಗೋಪಾಲ್ ಕೃಷ್ಣ, ಮೊಳಕಾಲ್ಮೂರು MLA, ಕಂಪ್ಲಿ ಗಣೇಶ್, ಬಸನಗೌಡ ದದ್ದಲ್, ಬಸನಗೌಡ ತುರ್ವಿಯಾಳ್, ಇವರೆಲ್ಲ ಇದ್ರಪ್ಪ. ಹೋಗಿ ಇವ್ರನ್ನೇ ಮಂತ್ರಿ ಮಾಡಿದ್ರೆ ಹೈಕಮಾಂಡ್ ಏನೋ ಇವೆಲ್ಲ ನೋಡಿದಾಗ ಬಿಜೆಪಿ ಹೇಳ್ತಾರಲ್ಲ, ಏನೋ ಕಪ್ಪ ಇಸ್ಕೊಂಡು ಕೊಟ್ಟೆ ಮಾಡಿರಂಗವ್ರೆ ಮಂತ್ರಿನ ಅಂತ. ಹೀಗಾಗಿ ಕಳ್ತನದ ಆರೋಪ ಐತೆ, ಲೂಟಿ ಮಾಡಿದಂತ ಆರೋಪ ಐತೆ, ಭ್ರಷ್ಟಾಚಾರದ ಆರೋಪ ಐತೆ. ಯಾಕೆ ಮಾಡ್ಬೇಕಾಗಿತ್ತು ಅವ್ರನ್ನ ಅನ್ನೋದಷ್ಟೇ ಎಲ್ಲರ ಅಭಿಪ್ರಾಯ. ಸಿದ್ದರಾಮಯ್ಯ ಹೇಳಿಕೆ ಸತ್ಯ, DCM ಪರಮೇಶ್ವರ್ ಸ್ಪಷ್ಟನೆ. ಕರ್ನಾಟಕ ಕಾಂಗ್ರೆಸ್ನ ಆಂತರಿಕ ರಾಜಕೀಯದಲ್ಲಿ ಮತ್ತೊಂದು ಮಹತ್ವದ ವಿಚಾರ ಇದೀಗ ಬಹಿರಂಗವಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಎಂಬ ಹೇಳಿಕೆಯನ್ನ DCM ಡಾಕ್ಟರ್ G ಪರಮೇಶ್ವರ್ ಖಚಿತಪಡಿಸಿದ್ದಾರೆ. ಗಾಂಧಿ ಬಂದ ನಡೆದ ಒಳ ಮೀಸಲಾತಿ ಕುರಿತ ವಿಚಾರ ಸಂಕಿರಣದಲ್ಲಿ ಮಾತನಾಡಿದಂತ ಸಿದ್ದರಾಮಯ್ಯ, ಆರಂಭದಲ್ಲಿ 4-5 ಮಂದಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಚರ್ಚೆ ನಡೆದಿತ್ತು. ಆದ್ರೆ ಒಬ್ಬರಿಗಷ್ಟೇ DCM ಸ್ಥಾನ ನೀಡಬೇಕು ಅಂತ ಹೈಕಮಾಂಡ್ಗೆ ಒತ್ತಡ ಏರಿ ತಮ್ಮ ಹೆಸರನ್ನ ಸೂಚಿಸಿದ್ದಾಗಿ ಹೇಳಿದ್ರು. ಈ ಹೇಳಿಕೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಇದೀಗ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಪರಮೇಶ್ವರ್, ಹೈಕಮಾಂಡ್ ಮಟ್ಟದಲ್ಲಿ ನಡೆದ ಸಂಪೂರ್ಣ ಚರ್ಚೆಯ ಬಗ್ಗೆ ತಮಗೆ ಮಾಹಿತಿ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನು ತಮ್ಮೊಂದಿಗೆ ವೈಯಕ್ತಿಕವಾಗಿ ಹಂಚಿಕೊಂಡಿದ್ರು. ಹೀಗಾಗಿ ಅವರು ನೀಡಿರ್ತಕ್ಕಂಥ ಹೇಳಿಕೆಯಲ್ಲಿ ಸತ್ಯವಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದ ಸಂದರ್ಭದಲ್ಲೂ ತಮ್ಮನ್ನ CM ಮಾಡುವಂತೆ ಹೈಕಮಾಂಡ್ಗೆ ಮನವಿ ಮಾಡಿದ್ರು. ಆದ್ರೆ ಆ ಸಲಹೆಯನ್ನು ಹೈಕಮಾಂಡ್ ಪರಿಗಣಿಸಿರಲಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಈ ಬೆಳವಣಿಗೆ ಕಾಂಗ್ರೆಸ್ನೊಂದಿಗೆ ನಾಯಕತ್ವದ ಲೆಕ್ಕಾಚಾರ ಹಾಗೂ ಹೈಕಮಾಂಡ್ ನಿರ್ಧಾರಗಳ ಕುರಿತು ಮತ್ತೊಮ್ಮೆ ಚರ್ಚೆಯನ್ನ ಹುಟ್ಟು ಹಾಕಿದೆ. ಎಸ್ ಗುಡ್, ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದಂತೆ ಮಾಡಿಲ್ವಂತೆ. ಆದ್ರೆ DCM ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ತರದಿದ್ ಇವರೇ ಹಂಗಾದ್ರೆ, ಜಮೀರ್ ಅವ್ರನ್ನ ತರದಿದ್ ಇವರೇ ಹಾಗಾದ್ರೆ ಅಲ್ವಾ? ಬೈ ಈ ತರ ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ. ಕುಮಾರಸ್ವಾಮಿಗೆ ಮದ್ದೂರು ಶಾಸಕ ಉದಯ್ ಬಹಿರಂಗ ಸವಾಲು. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ಶಾಸಕ ಉದಯ್ ನಡುವಿನ ರಾಜಕೀಯ ವಾಕ್ಸಮರ ಮತ್ತಷ್ಟು ತೀವ್ರಗೊಂಡಿದೆ. ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ತಿರುಗೇಟು ಕೊಟ್ಟಿರ್ತಕ್ಕಂಥ ಶಾಸಕ ಉದಯ್ ಸಾರ್ವಜನಿಕರ ಎದುರೇ ಬಹಿರಂಗ ಚರ್ಚೆಗೆ ಬರುವಂತೆ ಸವಾಲು ಹಾಕಿದ್ದಾರೆ. ಇತ್ತೀಚೆಗೆ ಮದ್ದೂರಿಗೆ ಭೇಟಿ ಕೊಟ್ಟಿದ್ದಂತ ಕುಮಾರಸ್ವಾಮಿ ಅವರು ಕ್ಷೇತ್ರದ ಜನರು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಉದಯ್, ತಾಲೂಕು ಕ್ರೀಡಾಂಗಣದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ಚರ್ಚೆ ನಡೆಸೋಣ. JDS ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಹಾಗೂ ನನ್ನ 3 ವರ್ಷದ ಅವಧಿಯಲ್ಲಿ ಕೈಗೊಂಡಿರ್ತಕ್ಕಂಥ ಕಾಮಗಾರಿಗಳ ಅಂಕಿ ಅಂಶಗಳನ್ನ ಮುಂದಿಟ್ಕೊಂಡು ಚರ್ಚಿಸಲು ನಾನು ಸಿದ್ಧ ಅಂತ ಹೇಳಿದ್ರು. 3 ಅಥವಾ 6 ತಿಂಗಳಿಗೊಮ್ಮೆ ಕ್ಷೇತ್ರಕ್ಕೆ ಬಂದು ಭಾಷಣ ಮಾಡುವ ಬದಲು ಅಭಿವೃದ್ಧಿ ಕುರಿತು ನೇರವಾಗಿ ಚರ್ಚೆಗೆ ಬರಬೇಕು ಅಂತ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಕಣ್ಣೀರು ಸುರಿಸಿಕೊಂಡು ಜನರನ್ನ ಮರಳು ಮಾಡುವ ಜಯಮಾನ ನಂದಲ್ಲ ಅಂತ ಕಿಡಿಕಾರಿದ್ರು. ತಮ್ಮ ಅವಧಿಯಲ್ಲಿ ಮದ್ದೂರು ನಗರದ ಕೆಮ್ಮಣ್ಣು ನಾಲೆ ಅಭಿವೃದ್ಧಿಗೆ 100 ಕೋಟಿ, ಒಳಚರಂಡಿ ಕಾಮಗಾರಿಗೆ 17 ಕೋಟಿ ಹಾಗೂ ಕೊಳಚೆ ನೀರು ನಾಲೆಗೆ ಸೇರದಂತೆ ತಡೆಯಲು 4 ಕೋಟಿ ವೆಚ್ಚ ಮಾಡಲಾಗಿದೆ ಅಂತ ಉದಯ್ ತಿಳಿಸಿದರು. ಜೊತೆಗೆ 200ಕ್ಕೂ ಹೆಚ್ಚು ಗ್ರಾಮಗಳ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದ್ದು ಸಾವಿರಾರು ಕೋಟಿ ರೂಪಾಯಿ ಅನುದಾನ ತರಲಾಗಿದೆ ಅಂತ ಹೇಳಿದ್ರು. ನೀರಾವರಿ ಯೋಜನೆಗಳು, ಮದ್ದೂರು ನಗರಕ್ಕೆ 100 ಕೋಟಿ ವಿಶೇಷ ಅನುದಾನ ಹಾಗೂ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೂ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಹೇಳಿದ್ರು. ಗುಡ್, ಮದ್ದೂರು ಅಭಿವೃದ್ಧಿ ಮಾಡ್ತಾ ಇದ್ದೀರಿ, ಕುಮಾರಸ್ವಾಮಿ ಅವ್ರನ್ನ ಪದೇ ಪದೇ ಕರೀತಾ ಇದ್ದೀರಿ. 1999ರಿಂದ 2003ವರೆಗೆ SM ಕೃಷ್ಣ ಅಭಿವೃದ್ಧಿ ಮಾಡಿದ್ರು. ಮದ್ದೂರಿಂದ ಆ ಕೊಪ್ಪ ರೋಡು, ಆ ಶುಗರ್ ಫ್ಯಾಕ್ಟರಿ ಅವ್ರದ್ದೇ ಇತ್ತು ಶುರು ಮಾಡಿದಾಗ. ಕೊಪ್ಪ ಮೊದಲು ಮದ್ದೂರು ಕ್ಷೇತ್ರದಲ್ಲೇ ಇತ್ತು. ಅಷ್ಟೆಲ್ಲ ಡೆವಲಪ್ ಮಾಡಿದಂತ SM ಕೃಷ್ಣ ಅವರು ತಮಿಳ್ನಾಡಿಗೆ ನೀರು ಬಿಟ್ಟ ಮೇಲೆ ಮದ್ದೂರಲ್ಲಿ ಕಂಟೆಸ್ಟ್ ಮಾಡದೆ ಚಾಮರಾಜಪೇಟೆಗೆ ಬರ್ತಾರೆ. ತಮ್ಮಣ್ಣವ್ರು ಕಿರ್ಗಾವಲಿಂದ ಮದ್ದೂರ್ಗೆ ಬರ್ತಾರೆ. ಕೆಲಸ ಮಾಡಿದವರೆಲ್ಲ ಚುನಾವಣೆ ಗೆಲ್ತಾರೆ ಅನ್ನೋದೆಲ್ಲ ಸುಳ್ಳು, ಇತಿಹಾಸ ಹೋಗ್ಬಿಟ್ಟಿದೆ. ಆದ್ರೆ ಕೆಲಸ ಮಾಡ್ತಿದ್ದೀರಿ, ಗುಡ್. ಕುಮಾರಸ್ವಾಮಿ ಅವರ ಆರೋಪಗಳಿಗೆ ನೀವು ಪದೇ ಪದೇ ಕರೆದು ಹಿಂಗೆ ಮಾತಾಡ್ಕೊಂಡು ಕೂತಿದ್ರೆ ಅಂತರಗಳ ಜಾಸ್ತಿ ಆಗತ್ತೆ. ಹಾಗಾದ್ರೆ ಓಕೆ, ಶಲ ಮಾಡ್ತಿದ್ದಾಗಲೂ ಯಾಕೆ ಲೋಕಸಭೆನೆಲ್ಲ 58,000 ಲೀಡ್ ಆಯ್ತು ಕುಮಾರಸ್ವಾಮಿ ಅವರಿಗೆ, ಉದಯ್ ಅವರೇ?
ಆಮೇಲೆ ಕುಮಾರಸ್ವಾಮಿ, ನೀವು ಕರೆದ್ರಿ ಅಂತ ಕುಮಾರಸ್ವಾಮಿ ಅವರನ್ನು ಬಂದು ನಿಮ್ಮ ಹತ್ರ ಮಾತಾಡಲ್ಲ, ಚರ್ಚೆಗಳಾಗಲ್ಲ, ಚರ್ಚೆಗಳ ವೇಸ್ಟ್. ಚುನಾವಣಾ ಫಲಿತಾಂಶಗಳು. ಮದ್ದೂರಿನ ಜನ ತಮ್ಮಣ್ಣವ್ರನ್ನ ಸೋಲಿಸಿ ನಿಮ್ಮನ್ನು ಗೆಲ್ಸವ್ರೆ. ಹಾಗೆ ನೀವು ಗೆದ್ದ ಮೇಲೆ ಲೋಕಸಭೆಯಲ್ಲಿ ನಿಮ್ಮ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಅಭ್ಯರ್ಥಿಗೆ 58,000 ಲೀಡ್ ಕೊಟ್ಟವ್ರೆ. ಈ ಚರ್ಚೆ, ಅವರು ನಿಮ್ಮನ್ನ ಉದಯಣ್ಣ ಅಂತೆ ಅಂತ ಸೆಷನ್ ಹೇಳಿದ್ರು. ನೀವು ಗೆದ್ದು ಬಂದ್ರಿ, MLA ಆದ್ರಿ, ಗ್ರೇಟ್. ಬಟ್ ಈ ಸಂಘರ್ಷಗಳು ನಿಮ್ಮ ಬೆಂಬಲಿಗರ ಖುಷಿಗಷ್ಟೇ. ರಿಯಲ್ ಪಾಲಿಟಿಕ್ಸ್ ಎಲೆಕ್ಷನ್ ಅಷ್ಟೇ. SM ಕೃಷ್ಣ ಅವ್ರನ್ನ ಮಹೇಶ್ ಚಂದ್ರು ಕೂಡ ಸೋಲ್ಸ್ಬಿಟ್ಟಿದ್ರು 94 ಚುನಾವಣೆಯಲ್ಲಿ. ತಮ್ಮಣ್ಣವ್ರನ್ನ ಸಿದ್ದರಾಜ್ ಅವ್ರು ಸೋಲ್ಸಿದ್ರು ಮದ್ದೂರಲ್ಲಿ 2008ರಲ್ಲಿ. ಚುನಾವಣಾ ಪಾಲಿಟಿಕ್ಸ್ ನಡೀತಾ ಇರ್ತವೆ. ಬಟ್ ಸವಾಲು ಪ್ರತಿ ಸವಾಲುಗಳಿಗೆ ಮಂಡ್ಯದಲ್ಲಿ ಸಮ್ ಟೈಮ್ ಜಾಗ ಇದೆ, ಜಾಗ ಇಲ್ಲ. ಸೈಲೆಂಟ್ ಆಗಿರೋ ಜನ ಗೆಲ್ಸಿರ್ತಾರೆ. ಕಾಂಗ್ರೆಸ್ನತ್ತ GT ದೇವೇಗೌಡರ ಚಿತ್ತ ಹೌದಾ ಅಂತ ನೋಡೋದಾದ್ರೆ, ಕರ್ನಾಟಕ ಸಹಕಾರ ಮಹಾಮಂಡಲಕ್ಕೆ ನಡೆದ ಚುನಾವಣೆಯಲ್ಲಿ JDS ಶಾಸಕ GT ದೇವೇಗೌಡ ನೇತೃತ್ವದ ತಂಡ ಗೆಲುವು ಸಾಧಿಸಿದೆ. GT ದೇವೇಗೌಡ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡುವ ವಿಚಾರಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಚುನಾವಣೆಗೂ ಮುನ್ನ ಮುಖ್ಯಮಂತ್ರಿ ನಿವಾಸದಲ್ಲಿ ಈ ಸಂಬಂಧ ಮಹತ್ವದ ಸಭೆ ನಡೆದಿತ್ತು. ಸಭೆಯಲ್ಲಿ ಸಹಕಾರ ಏನು ಈ ಸಂಬಂಧಪಟ್ಟಂಗೆ KN ರಾಜಣ್ಣ ಸೇರಿದಂತೆ ಹಲವು ಪ್ರಮುಖರು ಭಾಗವಹಿಸಿದ್ರು. GT ದೇವೇಗೌಡ ಅವರ ಆಯ್ಕೆಗೆ CM DK ಶಿವಕುಮಾರ್ ಸಹಮತ ವ್ಯಕ್ತಪಡಿಸಿದ್ರು. ಹೀಗಾಗಿ GT ದೇವೇಗೌಡ ಸಹಕಾರ ಮಹಾಮಂಡಲಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದೀಗ ಸಹಕಾರ ಮಹಾಮಂಡಲ ಅಧ್ಯಕ್ಷ ಸ್ಥಾನ GT ದೇವೇಗೌಡ ಅವರಿಗೆ ಉಳಿದಿರುವುದು ರಾಜ್ಯ ರಾಜಕೀಯದಲ್ಲಿ ಹಲವು ಚರ್ಚೆಗಳಿಗೆ ಕಾರಣವಾಗಿದೆ. JDS ನಿಂದ ಇತ್ತೀಚಿನ ದಿನಗಳಲ್ಲಿ ಅಂತರ ಕಾಯ್ದುಕೊಂಡಿರತಕ್ಕಂಥ GT ದೇವೇಗೌಡ ಅವರು ಕಾಂಗ್ರೆಸ್ನತ್ತ ಮುಖ ಮಾಡಲಿದ್ದಾರೆಯೇ ಎಂಬ ಪ್ರಶ್ನೆಯು ಮುನ್ನೆಲೆಗೆ ಬಂದಿದೆ. ಸಹಕಾರ ಕ್ಷೇತ್ರದಲ್ಲಿ ದೀರ್ಘಾವಧಿ ಅನುಭವ ಹೊಂದಿರತಕ್ಕಂಥ GT ದೇವೇಗೌಡ ಅವರ ನೇತೃತ್ವಕ್ಕೆ ಮಂಡಲದ ನಿರ್ದೇಶಕರು ಬೆಂಬಲ ಸೂಚಿಸಿದ್ದಾರೆ. ಈ ಆಯ್ಕೆಯು ಸಹಕಾರ ರಂಗದಲ್ಲಿ ಅವರ ಹಿಡಿತ ಮತ್ತೊಮ್ಮೆ ಸಾಬೀತಾಗುವಂತೆ ಮಾಡಿದೆ. ಮಹಾಮಂಡಲದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಈ ವೇಳೆ GT ದೇವೇಗೌಡ ಭರವಸೆಯನ್ನ ಕೊಟ್ಟಿದ್ದಾರೆ. ರಾಜಕಾರಣದ ಏನ್ ಬೇಕಾಗ್ತದೆ. ಈ ಹಿಂದೆ ಬೆಳ್ಳಿ ಪ್ರಕಾಶ್ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ರು. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅವ್ರು ಉಳ್ಕೊಂಡಿದ್ರು. ಈಗ GT ದೇವೇಗೌಡ JDS MLA ಆದ್ರೂ ಕೂಡ ಕಾಂಗ್ರೆಸ್ನ ಜೊತೆ ಒಡನಾಟ ಅವ್ರದ್ದು. ಗೆಲ್ಲಕ್ಕೆ JDS ಸಿಂಬಲ್, ರಾಜಕಾರಣ ಮಾಡಕ್ಕೆ ಕಾಂಗ್ರೆಸ್ ನಾಯಕರು. ಪಾಲಿಟಿಕ್ಸ್ ಅಲ್ಲಿ ನಡೀತಾ ಇರ್ತೀವಲ್ಲ, ಗೊತ್ತಿಲ್ಲ DKಶಿ ಗೇಮ್ ಪ್ಲಾನ್ ಏನು, ದಳದವ್ರು ಇದಕ್ಕೆ ಎನ್ಕೌಂಟರ್ ಮಾಡ್ತಾರೆ ನೆಕ್ಸ್ಟ್ ನೋಡ್ಬೇಕು. ಮೋದಿ ಸಂಪುಟ ಯುವ ನಾಯಕರಿಗೆ ಸಿಗುತ್ತಾ ಅವಕಾಶ? ಕೇಂದ್ರದ ಮೋದಿ ಸರ್ಕಾರ 3ನೇ ಅವಧಿಯ ಸರ್ಕಾರದಲ್ಲಿ ಭಾರಿ ಸಂಪುಟ ಪುನರ್ರಚನೆಗೆ ದೆಹಲಿ ಅಂಗಳದಲ್ಲಿ ಭರಪೂರ ಸಿದ್ಧತೆಗಳು ಆರಂಭವಾಗಿವೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಹಾಗೂ ಕೆಲವು ನಾಯಕರ ರಾಜ್ಯಸಭಾ ಅವಧಿ ಮುಕ್ತಾಯದಿಂದ ತೆರವಾಗಿರತಕ್ಕಂಥ ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡುವುದು ಈ ಮರು ಹಂಚಿಕೆಯ ಮುಖ್ಯ ಉದ್ದೇಶವಾಗಿದೆ. ಬರುವ 2029 ಲೋಕಸಭೆ ಚುನಾವಣೆ ಹಾಗೂ ವಿವಿಧ ರಾಜ್ಯಗಳ ವಿಧಾನಸಭೆ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪ್ರಾದೇಶಿಕ ಸಮತೋಲನ ಕಾಯ್ದುಕೊಳ್ಳಲು ಹೈಕಮಾಂಡ್ ಲೆಕ್ಕಾಚಾರ ನಡೆಸಿದೆ. ಹರ್ಷ ಮಲ್ಹೋತ್ರಾ, ಪಂಕಜ್ ಚೌಧರಿ ಹಾಗೂ ಪಿಯೂಷ್ ಗೋಯಲ್ ಅವರಿಗೆ ಪಕ್ಷದ ಸಾಂಸ್ಥಿಕ ಜವಾಬ್ದಾರಿ ನೀಡಿರುವುದರಿಂದ ಕೆಲವು ಸಚಿವರಿಗೆ ಸಂಘಟನಾತ್ಮಕ ಹೊಣೆಗಾರಿಕೆ ವಹಿಸುವ ಸಾಧ್ಯತೆ ಇದೆ. ಅಮಿತ್ ಶಾ, JP ನಡ್ಡಾ ಹಾಗೂ ಅಶ್ವಿನ್ ವೈಷ್ಣವ್ ಅವರ ಮೇಲಿನ ಕೆಲಸದ ಒತ್ತಡ ಕಡಿಮೆ ಮಾಡಲು ಹೆಚ್ಚುವರಿ ಖಾತೆಗಳ ಮರು ಹಂಚಿಕೆ ನಡೆಯಲಿದೆ. ಕಾರ್ಯಕ್ಷಮತೆ ಆಧಾರದ ಮೇಲೆ ಹಿರಿಯರನ್ನ ಕೈಬಿಟ್ಟು ಯುವ ಹಾಗೂ ಮಹಿಳಾ ನಾಯಕರಿಗೆ ಹೆಚ್ಚಿನ ಆದ್ಯತೆ ನೀಡಲು ಯೋಜನೆ ರೂಪಿಸಲಾಗಿದೆ. ಕರ್ನಾಟಕ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ಪ್ರಮುಖ ರಾಜ್ಯಗಳಿಗೆ ಸಂಪುಟದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ದೊರೆಯಲಿದ್ದು NDA ಮೈತ್ರಿಕೂಟದ ಪಾಲುದಾರ ಪಕ್ಷಗಳನ್ನು ಮತ್ತಷ್ಟು ಬಲಪಡಿಸಲು ಮೋದಿಯವರ ನೂತನ ತಂಡ ಸಜ್ಜಾಗಿದೆ. ನೆಕ್ಸ್ಟ್ ಚುನಾವಣೆ ಮತ್ತೆ ಗೆಲ್ಲಬೇಕು, 4ನೇ ಸರಿ ಅಂತ ಹೊರಟವ್ರೆ. ಹಾಗಾಗಿ ರೀಶಫಲ್ ಮಾಡ್ತಾ ಇದ್ದಾರೆ. ಕರ್ನಾಟಕದಿಂದ BY ರಾಘವೇಂದ್ರ ಸೆಂಟ್ರಲ್ ಮಿನಿಸ್ಟರ್ ಆಗ್ಬೋದು, ಸೋಮಣ್ಣ ಅವರೆಲ್ಲ ರಾಜ್ಯಾಧ್ಯಕ್ಷರಾಗ್ಬೋದು, ಆಮೇಲೆ ತೇಜಸ್ವಿ ಸೂರ್ಯ ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಬೋದು. ಇವೆಲ್ಲ ಚರ್ಚೆಗಳಿದೆ, ಆಗ್ಬೇಕು. ಯುವಕರಿಗೆ ಅವಕಾಶ ಕೊಡ್ಬೇಕು. ಇವರೇ ಮಾಡ್ಕೊಂಡ್ರೆ ಹೆಂಗೆ? ಆದರೆ ಮುಂಬರುವ ಲೋಕಸಭಾ ಚುನಾವಣೆ ದೃಷ್ಟಿ ಮತ್ತೆ ವಿಧಾನಸಭೆ ಚುನಾವಣೆ ಗುಜರಾತ್ ಅಲ್ಲಿ ಇದೆ, ಉತ್ತರ ಪ್ರದೇಶ ಇದೆ, ಕರ್ನಾಟಕ ಇದೆ, ತೆಲಂಗಾಣ ಇದೆ. ಸೊ ಒಂದಷ್ಟು ಚೇಂಜಸ್ ಮಾಡ್ತಾರೆ, ಆಗ್ಬೇಕಾಗತ್ತಲ್ಲ. ಜಂಜಿಗಳಿಗೆ ಒಂದಷ್ಟು ಜಗ್ದಂಗ್ ಕಾಣ್ತಿದೆ ನರೇಂದ್ರ ಮೋದಿ ಅವರು. ನೋಡ್ಬೇಕೇನ್ ಮಾಡ್ತಾರೆ ಅಂತ. TMC 20 ಬಂಡಾಯ ಸಂಸದರಿಗೆ ಲೋಕಸಭೆ ನೋಟಿಸ್. ಪಕ್ಷಾಂತರ ವಿರೋಧಿ ಕಾಯ್ದೆಯಡಿ ಅನರ್ಹಗೊಳಿಸುವಂತೆ ಕೋರಿ TMC ನಾಯಕ ಅಭಿಷೇಕ್ ಬ್ಯಾನರ್ಜಿ ಸಲ್ಲಿಸಿದ್ದ ಅರ್ಜಿಗೆ ಸಂಬಂಧಪಟ್ಟಂತೆ 20 ಬಂಡಾಯ ಸಂಸದರಿಗೆ ಲೋಕಸಭಾ ಸಚಿವಾಲಯ ನೋಟಿಸ್ ಜಾರಿ ಮಾಡಿದೆ. 1985ರ ನಿಯಮ 6ರ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದ್ದು, ಸಂಸದರು 7 ದಿನಗಳ ಒಳಗಾಗಿ ತಮ್ಮ ವಿವರಣೆ ಹಾಗೂ ಪ್ರತಿಕ್ರಿಯೆ ಸಲ್ಲಿಸಬೇಕಾಗಿದೆ. ಸ್ಪೀಕರ್ ಸೂಕ್ತ ನಿರ್ಧಾರ ಕೈಗೊಳ್ಳಲು ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಒಪ್ಪಿಗೆ ನೀಡಿದ ಮರುದಿನವೇ ಈ ಬೆಳವಣಿಗೆ ನಡೆದಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ವಿಚಾರಣೆ ವೇಳೆ ಇದು ಕೇವಲ ನೋಟಿಸ್ ಜಾರಿಯ ಪ್ರಶ್ನೆ ಇಲ್ಲ, ನಿಗದಿತ ಅವಧಿಯೊಳಗೆ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಅಂತ ಪೀಠ ಅಭಿಪ್ರಾಯಪಟ್ಟಿತ್ತು. TMCಯಿಂದ ಗೆದ್ದು NCPIಗೆ ವಿಲೀನಗೊಂಡಿರುವುದಾಗಿ ಹೇಳಿಕೊಂಡಿರ್ತಕ್ಕಂಥ ಈ 20 ಸಂಸದರು ಪ್ರಸ್ತುತ ಲೋಕಸಭೆಯಲ್ಲಿ NDA ಜೊತೆ ಗುರುತಿಸಿಕೊಂಡಿದ್ದಾರೆ. ನಿಯಮ ಉಲ್ಲಂಘಿಸಿರ್ತಕ್ಕಂಥ ಈ ಬಂಡಾಯ ಸಂಸದರಿಗೆ ಮೇಲೆ ತಕ್ಷಣವೇ ಶಿಸ್ತು ಕ್ರಮ ಕೈಗೊಂಡು ಅನರ್ಹಗೊಳಿಸಬೇಕು ಎಂಬುದು TMC ನಾಯಕರ ಮುಖ್ಯ ಆಗ್ರಹವಾಗಿದೆ. ಏನೇ ಆದ್ರೆ ಮತ್ತೆ ಲೋಕಸಭೆ ಬರುತ್ತೆ, ಸ್ಪೀಕರ್ ಹತ್ರ ಬರುತ್ತೆ. ಇವ್ರನ್ನ ಬಿಡಿಸಿರೋದೇ ಪಾರ್ಟಿ BJP ಅವರು, ಸಪ್ರೇಟ್ ಕೂರ್ಸಿರೋದೇ BJP ಅವರು. ಇನ್ನು ಇವ್ರನ್ನೆಲ್ಲ ಕೈ ಬಿಡ್ತಾರೆ. ಮೋದಿ ಹೇಳಿದಾರಲ್ಲ, ನಿಮ್ಮನ್ನು ಕೈ ಬಿಡಲ್ಲ ಅಂತ ಮೊನ್ನೆ ಅಷ್ಟೇ ಭಾಷಣ ಮಾಡಿದ್ದಾರೆ, ಮೀಟಿಂಗ್ ಮಾಡಿ. ಏನೂ ಆಗಲ್ಲ.
ಟಾಕ್ಸಿಕ್ ಭರ್ಜರಿ ಪ್ರದರ್ಶನ, ಮೊದಲ ದಿನವೇ ಗಳಿಕೆ ಎಷ್ಟು? ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಇಂದು ವಿಶ್ವದಾದ್ಯಂತ ಅದ್ದೂರಿಯಾಗಿ ತೆರೆಗೆ ಬಂದಿದೆ. ಭಾರತ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲೂ ಬಿಡುಗಡೆ ಆಗಿರ್ತಕ್ಕಂಥ ಈ ಸಿನಿಮಾ ಅಡ್ವಾನ್ಸ್ ಬುಕಿಂಗ್ ನಲ್ಲೇ ದುರಂಧರ್ ಹಾಗೂ ಪಠಾಣ್ ಚಿತ್ರಗಳ ಗಳಿಕೆಯ ದಾಖಲೆಗಳನ್ನ ಪುಡಿ ಮಾಡಿದೆ. ಆರಂಭಿಕ ಹೌಸ್ಫುಲ್ ಪ್ರದರ್ಶನಗಳು ಹಾಗೂ ಭಾರಿ ಟಿಕೆಟ್ ಬೇಡಿಕೆಯನ್ನ ಗಮನಿಸಿದ್ರೆ ಸಿನಿಮಾ ಮೊದಲ ದಿನವೇ ಜಾಗತಿಕ ಬಾಕ್ಸ್ ಆಫೀಸ್ ನಲ್ಲಿ ಸುಮಾರು 120 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರ್ತಕ್ಕಂಥ ಅಂದಾಜಿದೆ. ಕರ್ನಾಟಕ, ಆಂಧ್ರಪ್ರದೇಶ ರಾಜ್ಯಗಳ ಜೊತೆಗೆ ಉತ್ತರ ಭಾರತದ ಬಹುತೇಕ ಚಿತ್ರಮಂದಿರಗಳಲ್ಲಿಯೂ ಯಶ್ ಚಿತ್ರಕ್ಕೆ ಅಭೂತಪೂರ್ವ ಚಾಲನೆ ಸಿಕ್ಕಿದೆ. ಕೆವಿಎನ್ ಪ್ರೊಡಕ್ಷನ್ ಹಾಗೂ ಯಶ್ ಅವರ ಮಾನ್ಸರ್ ಮೈಂಡ್ಸ್ ಬ್ಯಾನರ್ ಅಡಿಯಲ್ಲಿ ಸುಮಾರು 500 ಕೋಟಿ ರು ಭಾರಿ ಬಂಡವಾಳದಲ್ಲಿ ಈ ಚಿತ್ರ ನಿರ್ಮಾಣವಾಗಿದೆ. ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಪ್ಯಾನ್ ವರ್ಲ್ಡ್ ಸಿನಿಮಾದಲ್ಲಿ ನಯನ್ತಾರಾ, ಕಿಯಾರಾ ಅಡ್ವಾಣಿ, ಹುಮಾ ಕುರೇಶಿ ಹಾಗೂ ರುಕ್ಮಿಣಿ ವಸಂತ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದು ಪ್ರೇಕ್ಷಕರಿಗೆ ಅದ್ಭುತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಎಸ್, ನಿಮ್ ಪ್ರಕಾರ ಟಾಕ್ಸಿಕ್ ಸಿನಿಮಾ ಹೇಗಿದೆ? ಕಾಮೆಂಟ್ ಮಾಡಿ ತಿಳಿಸಬಹುದು. ಆಮೇಲೆ ಒಂದು ಕೇಂದ್ರದಲ್ಲಿ ಮಂತ್ರಿಮಂಡಲ ಪುನರ್ರಚನೆ ಆಗ್ತಾ ಇದೆ. ಮೋದಿ, ಅಮಿತ್ ಶಾ, ಪ್ರಹ್ಲಾದ್ ಜೋಶಿ ರಾಜ್ಯದವರು, ಸೋಮಣ್ಣ, ಈ ಸೆಂಟ್ರಲ್ ಮಿನಿಸ್ಟ್ರಿಗಳಿಗೆ ಗಡ್ಕರಿ ಬಿಟ್ರೆ ಇನ್ನೊಂದಷ್ಟು ಹೆಸರು ಗೊತ್ತೇ ಆಗಲ್ಲ. ಕರ್ನಾಟಕದಲ್ಲಿ 33 ನಮ್ಮ ಜನ ಒಂದು 15 ಜನ ಹೆಸರು ಹೇಳ್ತಾರೆ. ಹಾಗಾಗಿ ಕೇಂದ್ರದಲ್ಲಿ 1, 2, 3, 4 ಬಿಟ್ಟು ಉಳಿದಂತ ಮಂತ್ರಿಗಳ ಹೆಸರು ಯಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಯಾಕಂದ್ರೆ ಬರೀ ಮೋದಿ, ಅಮಿತ್ ಶಾ ಇವರೇ ಕಾಣೋದು ಜಾಸ್ತಿ ಬಹುತೇಕ ಕೇಂದ್ರದಲ್ಲಿ. ಹಾಗಾಗಿ ಈ ಹೊಸದಾಗಿ ಯಾರು ಮಂತ್ರಿ ಆಗ್ಬೇಕು ಕೇಂದ್ರದಲ್ಲಿ ಅಂದ್ರೆ ಕರ್ನಾಟಕದ ಸಂಸದರು ಯಾರ್ಯಾರು ಮಂತ್ರಿ ಆಗ್ಬೇಕು? ಯದುವೀರ್ ಆಗ್ಬೇಕಾ, ಡಾಕ್ಟರ್ ಮಂಜುನಾಥ್ ಅವ್ರು ಆಗ್ಬೇಕಾ, ತೇಜಸ್ವಿ ಸೂರ್ಯ ಆಗ್ಬೇಕಾ, ಯಾರಾಗ್ಬೇಕು ಅಂತ ತಮ್ಗನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಬಹುದು. ಹಾಗೆ ಪುನರ್ರಚನೆ ಮಾಡೋದಾರೆ ಡಿ.ಕೆ. ಶಿವಕುಮಾರ್ ಸಂಪುಟನ ಒಂದು 4-5 ಜನ ಕೈ ಬಿಡೋದಾರೆ, ಯಾರನ್ನ ಕೈ ಬಿಡಬೇಕು, ಯಾರನ್ನ ಸೇರಿಸಬೇಕು ಕಾಮೆಂಟ್ ಮಾಡಿ. ಧನ್ಯವಾದ. ಟಾಕ್ಸಿಕ್ ಸಿನಿಮಾ ನೋಡಿದ್ರೆ ಹೇಗಿದೆ ಕಾಮೆಂಟ್ ಮಾಡಿ. ಧನ್ಯವಾದ.